ಬಾಹುಬಲಿ ಅಭಿಮಾನಿಯೊಬ್ಬ ತನ್ನ ಹುಚ್ಚಾಟವನ್ನ ಮೆರೆದಿದ್ದಾನೆ. ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ 10 ಬೈಕ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾನೆ ಎಂಬುದರ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಬರೋಬ್ಬರಿ 10 ಬೈಕ್ಗಳಿಗೆ ಬಾಹುಬಲಿ ಅಭಿಮಾನಿಯೊಬ್ಬ ಬೆಂಕಿಯನ್ನ ಹಚ್ಚಿದ್ದಾನೆ. ಸಿನಿಮಾ ಟಿಕೆಟ್ ಸಿಗದ ಕಾರಣ ರೊಚ್ಚಿಗೆದ್ದು ಸಂತೋಷ್ ಎಂಬಾತ ಬೈಕ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾನೆ. ಈ ಒಂದು ಘಟನೆ ಹೊಸಕೋಟೆಯ ಅಲಂಕಾರ್ ಥಿಯೇಟರ್ ಬಳಿ ನಡೆದಿರುವ ಬಗ್ಗೆ ಇದೀಗ ಮಾಹಿತಿ ಸಿಗ್ತಾ ಇದೆ. ಮ್ಯಾಟ್ನಿ ಶೋಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆಕ್ರೋಶಗೊಂಡ ಸಂತೋಷ್ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ. ಆವಲಹಳ್ಳಿಯ ವೀರ್ಗೋ ನಗರದ ನಿವಾಸಿ ಸಂತೋಷ್ ಅಂತ ತಿಳಿದು ಬರ್ತಾ ಇದೆ. ಈತನೇ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ. ಇನ್ನು ಸಂತೋಷ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ವಿಶ್ವದಾದ್ಯಂತ ರಿಲೀಸ್ ಆದ ಬಾಹುಬಲಿ ಸಿನಿಮಾವನ್ನ ನೋಡೋಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಅಭಿಮಾನಿಗಳ ಪೈಕಿ ಇಲ್ಲೊಬ್ಬ ತನ್ನ ಹುಚ್ಚಾಟವನ್ನ ಮೆರೆದಿದ್ದಾನೆ. ಅಭಿಮಾನದ ಪರಾಕಾಷ್ಠೆಯಲ್ಲಿ ಈತ ಹುಚ್ಚಾಟವನ್ನ ತೋರಿದ್ದಾನೆ. ಮ್ಯಾಟ್ನಿ ಶೋಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈತ 10 ಬೈಕ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾನೆ. ಸಂತೋಷ್ ಎಂಬಾತ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾನೆ ಎಂಬುದರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಹೊಸಕೋಟೆಯ ಅಲಂಕಾರ್ ಥಿಯೇಟರ್ ಬಳಿ ಈ ರೀತಿಯ ಘಟನೆ ನಡೆದಿದೆ. ಇನ್ನು ಸಂತೋಷ್ನನ್ನ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 10 ಬೈಕ್ಗಳಿಗೆ ಬೆಂಕಿ ಹಚ್ಚಿ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾನೆ. ನೀವು ಫೋಟೋದಲ್ಲಿ ನೋಡ್ತಾ ಇರಬಹುದು, ಈತನೇ ಸಂತೋಷ್. ಈತನನ್ನ ಇದೀಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಭಿಮಾನಿಗಳ ಪರಾಕಾಷ್ಠೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಈ ರೀತಿಯ ಹುಚ್ಚಾಟಕ್ಕೂ ಕೂಡ ಕೆಲವು ಸಲ ಕೈಯನ್ನ ಹಾಕ್ತಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ನಾಸೀರ್. ಬಾಹುಬಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದಾನಲ್ಲ, ಇದನ್ನ ಅಭಿಮಾನದ ಪರಾಕಾಷ್ಠೆ ಅನ್ಬೇಕು ಅಥವಾ ಹುಚ್ಚಾಟ ಅನ್ಬೇಕು? ಈತ ಒಬ್ಬ ಅಭಿಮಾನಿ ಅಂತಾನೆ, ತುಂಬಾ ದೊಡ್ಡ ಅಭಿಮಾನಿ ಅಂತ ಹೇಳ್ಬೋದು. ಇದು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ನಡೆದಿರತಕ್ಕಂತ ಘಟನೆ. ಹೆಚ್ಚು ಡಾಮಿನೇಟ್ ಇರುವಂತಹ, ಕನ್ನಡ ಡಾಮಿನೇಟ್ ಇರುವಂತಹ ಜಾಗದಲ್ಲೇ ಈ ರೀತಿ ಆಗಿರೋದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಹಲವಾರು ರೀತಿ ಇದು ಪ್ರತಿಭಟನೆಗಳು ನಡೆದು ಬಾಹುಬಲಿ ಬರಬಾರ್ದು ಅನ್ನೋಂತ ಒಂದು ಹೋರಾಟಗಳು ಮಾಡಿದ್ರು ಸಹ ಬೆಂಗಳೂರು ಅಂತ ನಗರಕ್ಕೆ ಹೊತ್ಕೊಂಡಿರುವಂತಹ, ತುಂಬಾ ಹತ್ತಿರ ಇರುವಂತಹ, ಕನ್ನಡನೇ ಹೆಚ್ಚು ಮಾತಾಡುವಂತಹ ಹೊಸಕೋಟೆಯಲ್ಲಿ ಇವತ್ತು ಈ ಘಟನೆ ನಡೆದಿದೆ. ಈತನ ಹೆಸರು ಸಂತೋಷ್ ಕುಮಾರ್ ಅಂತ, ಹೊಸಕೋಟೆ ಹೊರವಲಯದ ಆವಲಹಳ್ಳಿ ಬಳಿಯ ವಿರ್ಗೋ ನಗರದ ವಾಸಿ ಇವನು. ಈತ ಇವತ್ತು ಮಧ್ಯಾಹ್ನ ಮ್ಯಾಟ್ನಿಗೆ ಸಿನಿಮಾಗೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಟಿಕೆಟ್ ಹೌಸ್ಫುಲ್ ಆಗಿತ್ತು. ಹಾಗಾಗಿ ಕುಪಿತಗೊಂಡ ಈತ ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ತಕ್ಷಣ ಅಲ್ಲೇ ಇದ್ದ ಪೊಲೀಸರು ಇವನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಧುಶ್ರೀ, ಇನ್ನು ನಾಸೀರ್ 10 ಬೈಕ್ಗಳಿಗೆ ಬೆಂಕಿ ಹಚ್ಚಿದಾನಲ್ಲ, ಈ 10 ಬೈಕ್ಗಳು ಯಾರ್ದು ಏನು ಎಂಬುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಪೊಲೀಸರು ಈತನ ಕೃತ್ಯದ ಬಗ್ಗೆ ಏನ್ ಹೇಳ್ತಾರೆ ಅಂತ? ಈಗ ಆಗ್ಲೇ 10 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಕೇಸ್ ಸಂಬಂಧಪಟ್ಟಂಗೆ ಓನರ್ ಗಳ ಹತ್ರ ಮಾಹಿತಿ ತಗೊಂಡಿದ್ದಾರೆ. ಎಲ್ಲರೂ ಸಿನಿಮಾಗೆ ಬಂದಂತಹ ವ್ಯಕ್ತಿಗಳದೇ ಬೈಕ್ಗಳಿವು. ಹಾಗಾಗಿ ಎಲ್ಲರ ಹತ್ರನು ಕಂಪ್ಲೇಂಟ್ ತಗೊಂಡು ಈ ಒಬ್ಬ ಸಂತೋಷ್ ಕುಮಾರ್ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಮಧುಶ್ರೀ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಾಸೀರ್. ಇನ್ನು ಬಾಹುಬಲಿ ದಿ ಕನ್ಕ್ಲೂಷನ್ ಮೂವಿಯ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಹೊಸಕೋಟೆಯ ಅಲಂಕಾರ್ ಥಿಯೇಟರ್ ಬಳಿ ಅಭಿಮಾನಿಯೊಬ್ಬ 10 ಬೈಕ್ಗಳಿಗೆ ಬೆಂಕಿಯನ್ನ ಹಚ್ಚಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ನಿಜಕ್ಕೂ ಕೂಡ ಅಭಿಮಾನದ ಪರಾಕಾಷ್ಠೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈತನ ಹುಚ್ಚಾಟದಿಂದ 10 ಬೈಕ್ಗಳು ಬೆಂಕಿಗಾಹುತಿಯಾಗಿವೆ.